ಅಜ್ಜಿ ಅವರೇ, ನನಗೆ ಯಾಕೆ ಫೋನ್ ಮಾಡ್ತಿದ್ದೀರಾ? ಅಯ್ಯೋ, ಮನ್ಸ್ಗೆ ಹಾಕೋಬೇಡ ರಾಧಾ. ಅದೇನೋ ನನ್ನ ತಲೆ ಸರಿ ಇಲ್ಲ, ಬಾಯ್ ತಪ್ಪಿ ನಿಮ್ಮ ಅತ್ತೆ ಮುಂದೆ ನಿನ್ನ ಹೆಸ್ರು ಹೇಳ್ಬಿಟ್ಟೆ. ದಯವಿಟ್ಟು ಸಂಸ್ಬಿಡು. ಮಾಡೋದೆಲ್ಲ ಮಾಡಿ ಈಗ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ರಾಧಾ, ನೀನು ನಮ್ಮ ಹುಡುಗಿ ಅಲ್ವೇ, ಪರಿಸ್ಥಿತಿನ ಅರ್ಥ ಮಾಡ್ಕತಿ ಅಂತ ನಂಗೆ ಸಂದಾಗಿ ಗೊತ್ತೈತೆ. ಪೀಟ್ಗೆ ಹಾಕಿದ್ ಸಾಕು, ಫೋನ್ ಮಾಡಿ ವಿಷಯ ಹೇಳಿ. ರಾಧಾ, ನಿಮ್ಮ ಅತ್ತೆ ಮತ್ತೆ ಕಂಟಿ ಈಗ ಎಲ್ಲವ್ರೆ? ಯಾಕೆ? ಏಳ್ ರಾಧಾ, ಅವ್ರಿಬ್ರು ಏನಾದ್ರು ಕಲ್ಯಾಣೋತ್ಸವಕ್ಕೆ ಹೋಗವ್ರಾ? ಇಲ್ಲ, ಯಾಕೆ ಕೇಳ್ತಾ ಇದ್ದೀರಾ? ಯೋನಿಲ್ಲ ರಾಧಾ, ಸುಮ್ಕೆ ಕೇಳ್ದೆ ಆಟೆಯ. ತಿಟ್ಟವಾಗ್ಲೂ ಅವ್ರಿಬ್ರು ಕಲ್ಯಾಣೋತ್ಸವಕ್ಕೆ ಹೋಗಿಲ್ಲ ತಾನೆ? ಮಾವಂಗ್ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಅತ್ತೆ ಏನೋ ಬ್ಯಾಂಕ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ. ಆದ್ರೆ ಹೋಗ್ತಾರೋ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹೌದಾ, ಸರಿ ರಾಧಾ, ಹಂಗಾದ್ರೆ ನಾನು ಫೋನ್ ಇಡ್ತೀನಿ. ಒಂದ್ ನಿಮಿಷ, ಇದನ್ನೆಲ್ಲ ಯಾಕೆ ಕೇಳಿದ್ರಿ ಅಂತ ಮೊದ್ಲು ನನ್ಗೆ ಹೇಳಿ. ರಾಧಾ, ನಂಗೆ ಇನ್ನೊಂದು ಫೋನ್ ಬರ್ತೈತೆ, ಮಡಗ್ಲಾ? ಈ ಊರಲ್ಲಿ ಒಬ್ಬೊಬ್ರು ಒಂದೊಂದ್ ತರ ವಿಚಿತ್ರ ಪ್ರಾಣಿಗಳು. ನಾ ಈ ಕೈ ಪೀಸ್ ಅವನಿಗೆ ಈಗಲೇ ಹೋಗಿ ಕೊಚ್ಬಿಡ್ಲ ಅನ್ನಿಸ್ತಿದೆ. ಏಯ್, ಸುಮ್ಮನೆ ಕೂತ್ಕೊಳ್ಳೋ. ಇನ್ಯಾವಾಗ್ಲಣ್ಣ ನಾವು ಕೆಲಸ ಮುಗಿಸೋದು? ಇನ್ನೇನು ದೇವ್ರ ಉತ್ಸವದ ಬರ್ಲಿಕ್ಕೆ ಹೊರಡುತ್ತೆ, ಆಗಲ್ಲಿ ನೋಡ್ಕೊಳ್ಳೋಣ. ಸರಿ ಅಣ್ಣ. ತೇಜಸ್ವಿನಿ, ಬನ್ನಿ ಇಲ್ಲಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹೊರಗೆ ಹುಡುಗಿ ಚೆಕಪ್ ಯಾಕೆ ಇನ್ನೂ ಬಂದಿಲ್ಲ? ಆ ಹುಡುಗಿ ಒಂದು ವಾರದ ಹಿಂದೆನೇ ಬರಬೇಕಾಗಿತ್ತು ಮೇಡಮ್, ಇನ್ನೂ ಬಂದಿಲ್ಲ. ನೋಡಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಯವರ ಕಲ್ಯಾಣೋತ್ಸವ ಪ್ರಾರಂಭ ಆಗ್ತಾ ಇದೆ. ಇನ್ನೇನು ಮಾಂಗಲ್ಯ ಧಾರಣೆ ಆಗಿ ಸ್ವಾಮಿ ಉತ್ಸವ ಹೊರಡುತ್ತೆ. ಎಲ್ಲರೂ ಅಕ್ಷತೆ ತಗೊಳ್ಳಿ. ಸುಮಾ, ಹಲೋ. ಹಲೋ, ನಾನು ಡಾಕ್ಟರ್ ಕೀರ್ತಿ ಮಾತಾಡ್ತಾ ಇರೋದು ಹಾಸ್ಪಿಟಲಿಂದ. ಒಂದು ನಿಮಿಷ ಇರಿ ಅಪ್ಪ, ಹಾಸ್ಪಿಟಲಿಂದ ಕಾಲ್ ಬಂದು. ಹಲೋ. ಹಲೋ, ನಿಮ್ಮ ಮಗಳನ್ನ ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಬರ್ಬೇಕಾಗಿತ್ತು, ಯಾಕೆ ಕರ್ಕೊಂಬಂದಿಲ್ಲ? ಕ್ಷಮಿಸಿ ಮೇಡಮ್, ಅದು ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಮರ್ತ್ಬಿಟ್ಟೆ. ಹಾಗೆಲ್ಲ ರೆಗ್ಯುಲರ್ ಚೆಕಪ್ನ ಮಾಡಿಸೋದನ್ನ ಮರಿಬಾರ್ದು ರೀ. ಇವತ್ತೇ ನಿಮ್ಮ ಮಗಳನ್ನ ಕರ್ಕೊಂಬನ್ನಿ. ಇವತ್ತಾಗಲ್ವಲ್ಲ ಮೇಡಮ್? ಅದು ನಮ್ಮ ಊರಿನಲ್ಲಿ ಕಲ್ಯಾಣೋತ್ಸವ ಇದೆ, ಅದಕ್ಕೆ. ಕಲ್ಯಾಣೋತ್ಸವ ಇದ್ದೀರಾ ಅಂದರೆ ಹೇಗೆ? ರೆಗ್ಯುಲರ್ ಚೆಕಪ್ ಮಾಡಲಿಲ್ಲ ಅಂದರೆ ನಿಮ್ಮ ಮಗಳಿಗೆ ಕಷ್ಟ. ಇಲ್ಲ ಮೇಡಮ್, ನಾಳೆ ಖಂಡಿತ ನನ್ನ ಮಗಳನ್ನ ಕರ್ಕೊಂಬಂದ್ಬಿಡ್ತೀನಿ. ಸರಿ, ಆಯಿತು, ನಾಳೆ ಮಿಸ್ ಮಾಡಬೇಡಿ. ಸರಿ. ಅಣ್ಣ, ಪ್ರಸಾದ ತಗೋಣ. ಲೇ, ಏನ್ಲ ನಿನ್ ಯಾಸ? ಅದು 3 ದಿನದ ವ್ರತ ಮಾಡ್ತಿದ್ದೀನಿ ನಾನು. ರಥ? ಏನ್ ರಥ ಕಲ? ನಾನು ಕೇಳ್ತಾನೆ ಇದ್ದೀನಿ, ಅವ್ನಿಗೆ ಹೇಳ್ತಾನೆ ಇಲ್ಲ ಕಣಣ್ಣ. 3 ದಿನ ಆದ್ಮೇಲೆ ನಾನು ಹೇಳ್ತೀನಣ್ಣ. ಪ್ರಸಾದ ತೆಗೋ. ಹೇಳಾಕಾಶ. ಹಲೋ ಮುಂಕ್ಷಣ ಮೇಡಮ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ಹುಡುಗಿ ಕಲ್ಯಾಣೋತ್ಸವದಲ್ಲಿದ್ದಾಳಂತೆ ಮೇಡಮ್. ಹೌದಾ? ಸರಿ ಸರಿ ಸರಿ, ಅಣ್ಣಿಗೆ ಈಗಲೇ ಹೇಳ್ತೀನಿ ಬಿಡು. ಹಾ ಅಣ್ಣ, ಕಲ್ಯಾಣೋತ್ಸವದಲ್ಲಿ ಅತ್ತಿಗೆ ಹೃದಯ ಹಾಕಿರೋ ಹುಡುಗಿ ಅವಳಂತೆ. ಏನು ಹೇಳ್ತಿದ್ಯಾ? ದಿಟ್ವಾಗ್ಲೂನಾ? ಹ್ಞೂ ಅಣ್ಣ, ಈಗ ತಾನೇ ಆಕಾಶ ಫೋನ್ ಮಾಡಿ ಹೇಳಿದ್ನಲ್ಲ.
ತಾಳಮೇಳ. ಈ ವರ್ಷದ ಮೊದಲನೇ ಪೂಜೆ ಪುಟ್ಟಕ್ಕವ್ರದ್ದಾಗಿರೋದ್ರಿಂದ ನೀವಿಬ್ರು ದಂಪತಿಗಳು ಬಂದು ದೇವ್ರಿಗೆ ಆರತಿ ಮಾಡಿ. ಸುಮ್ಮ ಪೂಜೆ ಮಾಡ್ತೀಯಾ ಇಲ್ಲ ತಪ್ಪು ನಿಂತ್ಕೊಂತೀಯ? ಒಲೆ ಬಿಡು, ನಿನ್ನ ಜೊತೆ ಆರತಿ ಮಾಡೋ ಭಾಗ್ಯನಾರು ಸಿಗ್ತಲ್ಲ.